ಒಂದು ಜೀವ ಉಳಿಸಿದ ಹುಡುಗಿ ಇವತ್ತು ನಮ್ಮ ಮನೆನೂ ಬೆಳಗ್ತಾ ಇದ್ದಾಳೆ. ತುಂಬಾ ಸಂತೋಷ. ಯಜಮಾನ್ ಆಶೀರ್ವಾದ ತಗೊಳ್ಳಿ. ಒಳ್ಳೇದಾಗಲಿ. ಮದನ್, ಇವಳು ಗುಣದಲ್ಲಿ ಚಿನ್ನದಂತವಳು, ತುಂಬಾ ಮುಗ್ಧೆ. ಇವಳು ಮುಗ್ಧತೆನ ಒಳ್ಳೆತನನ ಕಾಪಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅರ್ಥ ಆಯ್ತಾ? ಸಾವಿತ್ರಿ, ಏನಿದೆಲ್ಲ? ನನ್ನ ಆಶೀರ್ವಾದ ತಗೊಳ್ಳೋ ಅಷ್ಟು ದೊಡ್ಡವಳು ನಾನಲ್ಲ. ಈಗ ನಿನಗೆ ನಿಮ್ಮ ಅತ್ತೆ ಪ್ರೀತಿ ಮುಖ್ಯ. ಈ ಮನೆಯಲ್ಲಿ ನೀನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ನೀನ್ ಸರಿಯಾಗಿ ನೋಡ್ಕೋತೀಯ ಅಂತ ನನಗೆ ಗೊತ್ತು. ಹೋಗು, ಅವ್ರ ಆಶೀರ್ವಾದ ತಗೋ ಹೋಗು. ಮದನ್ ಸರ್, ನೀವು ತಗೊಳ್ಳಿ. ಒಳ್ಳೇದಾಗ್ಲಿ. ಅಂತೂ ಇಂತೂ ಈ ಮನೆಯಲ್ಲಿ ಒಳ್ಳೆ ಕಾರ್ಯ ಆಯ್ತು. ನಾವು ಹೊರಡನ್ವಾ? ಒಂದ್ ನಿಮಿಷ ಶ್ರಾವಣಿ. ಮದುವೆ ಆಗಿರೋ ಹೆಣ್ಮಗು ತನ್ನ ಗಂಡನ ಮನೇನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾಳೆ. ಹಾಗೆ ತವ್ರ ಮನೆನೂ ಅಷ್ಟೇ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾಳೆ. ತವ್ರ ಮನೆ ಬಗ್ಗೆ ತುಂಬಾ ಭಾವನೆಗಳನ್ನು ಇಟ್ಕೊಂಡಿರ್ತಾಳೆ. ನೀನು ತವ್ರ ಮನೆಗೆ ಶೋಭೆ ತರುವಂತ ಕೆಲಸ ಮಾಡಿದ್ಯಮ್ಮ. ನಿನ್ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿಜ ಅಣ್ಣ, ನಮ್ಮ ಮನೆ ಮದುವೆಗಳೆಲ್ಲ ವಿಚಿತ್ರವಾಗಾದ್ರು, ಆದ್ರೆ ಎಲ್ಲದೂ ಒಳ್ಳೇದೇ ಆಗ್ತಾ ಇದೆ. ನಿಜ ಸುರೇಂದ್ರ, ಅದಕ್ಕೆ ದೊಡ್ಡವರು ಹೇಳೋದು, ಏನಾದ್ರೂ ಅದು ಒಳ್ಳೇದಿಕ್ಕೆ ಅಂತ. ಅವರು 100ಕ್ಕೆ 100 ಸತ್ಯ ಹೇಳಿದರು. ಈ ಮನೆಗೆ ಸಾವಿತ್ರಿ ಅಂತ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಅದಕ್ಕೂ ಮುಂಚೆ ಚಿನ್ನದಂತ ಅಳಿಯ ಸಿಕ್ಕಿದ್ದಾನೆ. ಸುಬ್ಬು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಸಾವಿತ್ರಿ, ನೀವಿಬ್ರು ನಿಜವಾಗ್ಲೂ ಪುಣ್ಯದ ಕೆಲಸ ಮಾಡಿದಿರಿ. ನೀವು ಮಾಡಿರೋ ಕೆಲಸನ ಯಜಮಾನ್ರು ಮೆಚ್ಕೊಂಡಿರ್ತಾರೆ. ಅವ್ರು ಖುಷಿ ಪಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಶ್ರಾವಣಿ ಅಮ್ಮ, ಒಂದು ಗಾದೆ ಮಾತು ಹೇಳ್ತಾರಲ್ಲ, ಹೂವಿಂದ ನಾರು ಸ್ವರ್ಗಕ್ಕೆ ಸೇರುತ್ತಂತ. ಹಾಗೆ ನಿಮ್ಮಿಂದ ಸುಬ್ರಹ್ಮಣ್ಯನ್ಗೂ ಪುಣ್ಯ ಸಿಗ್ತಾ ಇದೆ. ಹಾಗೆಲ್ಲ ಏನಿಲ್ಲ ಅತ್ತೆ, ಅವ್ರು ಇದ್ದಿದ್ದಕ್ಕೆ ನಾನು ಮಾಡೋದಕ್ಕಾಗಿತ್ತು. ಇದೆಲ್ಲ ನಾನು ಒಬ್ಳಿಂದ ಮಾಡೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇಲ್ಲ ಮೇಡಮ್, ನನಗೆ ಆ ವಿಷಯಗಳೇ ಗೊತ್ತಿರಲಿಲ್ಲ. ನೀವು ದಾರಿ ತೋರಿಸಿದ್ರಿ, ನಾನು ನಿಮ್ಮ ಹಿಂದೆ ನಿಂತಿದ್ದೆ ಅಷ್ಟೇ. ಆಯ್ತಾಯ್ತು, ಒಟ್ನಲ್ಲಿ ನೀವು ಮಾಡಿರೋ ಒಳ್ಳೆ ಕೆಲಸದಿಂದ ಒಂದ್ ಜೀವ ಉಳಿತು, ಹೊಸ ಜೀವನ ಶುರುವಾಯ್ತು. ಹಾಗೆ ಈ ಒಳ್ಳೆ ಕೆಲಸ ಮಾಡೋದ್ರಿಂದ ಒಬ್ರಿಗೆ ಮಾತ್ರ ಪುಣ್ಯ ಸಿಗಲ್ವಂತೆ, ಅವ್ರ ಹೆತ್ತಪ್ಪ ಅಮ್ಮನ್ಗೆ,
ಜೊತೆಗೆ ಒಡ ಹುಟ್ಟಿದವ್ರಿಗೂ ಪುಣ್ಯ ಸಿಗುತ್ತಂತೆ. ಅಮ್ಮ, ಒಟ್ನಲ್ಲಿ ನನಗೂ ಪುಣ್ಯ ಸಿಕ್ಕಂಗಾಯ್ತು. ಹೌದೌದು, ಎಲ್ಲರಿಗೂ ಪುಣ್ಯ ಸಿಕ್ತಂಗಾಯ್ತು. ಎಷ್ಟು ಚೆನ್ನಾಗಿ ಹೇಳ್ದಮ್ಮ. ಅವತ್ತು ನಿನ್ನ ಫ್ರೆಂಡು ಅಂತ ಮನೆ ಕರ್ಕೊಂಬಂದಿದ್ದಕ್ಕೆ ಊಟ ಉಪಚಾರ ಎಲ್ಲ ಮಾಡಿ ಕಳಿಸ್ಲಿಲ್ವಾ? ಈಗ ಮಾಡಿ ಮೇಲ್ಗಡೆನೆ ರೂಮ್ ಮಾಡ್ಕೊಂಡಿದ್ದಾನೆ. ಅವನು ಇಂದ್ರಮ್ಮ ಬಂದು ನಮ್ಮ ಮೇಲೆ ದೊಡ್ಡ ಗಲಾಟೆನೇ ಮಾಡ್ಬಿಟ್ಟು ಹೋದ್ರು. ಅಮ್ಮ, ಇಂದ್ರಮ್ಮವರು ಮತ್ತೆ ಶ್ರವಣ್ ಏನಾದರೂ ಮತ್ತೆ ಮನೆಗೆ ಬಂದಿದ್ರಾ? ಅಪ್ಪ ಇಲ್ಲಪ್ಪ, ಅವ್ರು ಬಂದಿಲ್ಲ. ಆದರೆ ಸುಬ್ರಹ್ಮಣ್ಯ, ಇಂದ್ರಮ್ಮನಿಗೂ ಶ್ರೀವಲ್ಲಿಗೂ ಅವನು ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿದ್ದಾನೆ. ಯಾವಾಗಲೂ ಜೊತೆಗೆ ಓಡಾಡ್ತಿರ್ತಾನೆ. ಮನೆಗೆ ತರಕಾರಿ ಬೇಕು ಅಂದ್ರೂ ತಂದ್ಕೊಡ್ತಾನೆ, ದಿನಸಿ ಸಾಮಾನು ಬೇಕು ಅಂದ್ರೂ ತಂದ್ಕೊಡ್ತಾನೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲ ಕೆಲಸನೂ ಅವನೇ ಮಾಡ್ತಾನೆ. ಹೌದಾ? ಇನ್ನೊಂದು ವಿಚಾರ ಹೇಳಿದ್ರೆ ನೀನ್ ತಲೆ ಸುತ್ತ ಬಿದ್ದೋಯ್ತೀಯ. ಹಬ್ಬಕ್ಕೆ ಅವ್ರ ಮನೆ ಮುಂದೆ ರಂಗೋಲಿ ಹಾಕಿದಾನೆ. ಈ ಗೂಬೆಗೆ ನಾನು ಹೇಳಿದ್ದೇನು, ಇವ್ನು ಮಾಡ್ತಿರೋದೇನು? ನನ್ನ ಸುಬ್ಬನ ಒಂದ್ ಮಾಡಕ್ಕೆ ಅಂತ ಇವನನ್ನ ಕರ್ಸಿದ್ರೆ ಇವ್ನು ನೋಡಿದ್ರೆ ಇನ್ನೇನೋ ಮಾಡ್ತಿದ್ದಾನೆ. ಇಡಿಯಟ್. ಸಿಗ್ಲಿ ನಾಳೆ. ಈಗ ಅವ್ರ ವಿಷಯ ನಮ್ಗೆ ಯಾಕೆ? ಬನ್ನಿ ನಾವು ಊಟಕ್ಕೆ ರೆಡಿ ಮಾಡೋಣ ಬನ್ನಿ.